ಯಲಬುರ್ಗಾ ವಿಜಯ ದುರ್ಗಾದೇವಿ ಮಹಾಮಂಗಲೋತ್ಸವ ಶರನ್ನವರಾತ್ರಿ ಅಂಗವಾಗಿ ನಡೆದ ದುರ್ಗಾದೇವಿ ಪುರಾಣ ಮಹೋತ್ಸವವು 15 ದಿನ ಪುರಾಣ ನಡೆಯಿತು. ಮಹಾಮಂಗಲೋತ್ಸವ ಪಟ್ಟಣದ ವಿಜಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಮಹಾಮಂಗಲೋತ್ಸವವು ಮಂಗಳವಾರ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಜರುಗಿತು. ಬೆಳಗ್ಗೆ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಟ್ರ್ಯಾಕ್ಟರ್ ಮುಖಾಂತರ ತಾಯಿ ವಿಜಯ ದುರ್ಗಾದೇವಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಹಾಗೂ ಮುತ್ತೈದೆಯರಿಂದ 251 ಕುಂಭ ಮೆರವಣಿಗೆ ನಡೆಯಿತು. ಮೈಸೂರಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಯಾವ ರೀತಿ ವೈಭವ ನಡೆಯುತ್ತದೆ ಅದೇ ರೀತಿಯಾಗಿ ಯಲಬುರ್ಗಾದಲ್ಲಿ ಶ್ರೀ ವಿಜಯ ದುರ್ಗಾದೇವಿಯ ದಸರಾ ಹಿತ್ತಾಳೆ ಕಂಚಿನ ಮೂರ್ತಿ ಅಂಬಾರಿ ಒಳಗೆ ಕೂರಿಸಿ ಸುತ್ತಮುತ್ತಲಿನ ಕಲಾವಿದರು ಪಾಲ್ಗೊಳ್ಳುವರು. ಶ್ರೀದೇವಿ ಬೇಡಿದ ವರವನ್ನ ಕೊಡುತ್ತಾಳೆ ಭಕ್ತಾದಿಗಳು ಎಂದರು. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಾದ ಮುಧೋಳ, ಹಿರಮ್ಯಾಗೇರಿ, ಕರಮುಡಿ, ಹೊಸೂರು, ಸಂಕನೂರು, ಸಂಗನಾಳ, ಹೊಸಳ್ಳಿ, ಕಲ್ಲೂರು, ರಾಜೂರು, ಗೆದಗೇರಿ, ಚಿಕ್ಕಮ್ಯಾಗೇರಿ ಗ್ರಾಮದಿಂದ ಬರುವ ಭಕ್ತರು ಆಗಮಿಸಿ ದೇವಿ ದರ್ಶನ ಪಡೆದರು. ನಂತರ ವಿವಿಧ ವಾದ್ಯ ಮೇಳದೊಂದಿಗೆ ದುರ್ಗಾದೇವಿಯ ಮೆರವಣಿಗೆ ಹಾಗೂ ಕುಂಭ ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿತು. ಪ್ರತಿದಿನ ಅನ್ನ ಸಂತರ್ಪಣೆ. ಕಳೆದ ವಾರದಿಂದ ಸಾಗಿ ಬಂದ ವಿಜಯ ದುರ್ಗಾದೇವಿಯ ಪುರಾಣ ಮಂಗಳವಾರ ಮಹಾಮಂಗಲೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ನಂತರ ಇಲ್ಲಿಯ ಬಯಲು ರಂಗಮಂದಿರದ ಮುಂದೆ ಭಕ್ತರಿಗೆ ದುರ್ಗಾದೇವಿಯ ದೇವಸ್ಥಾನದ ಕಮಿಟಿ ವತಿಯಿಂದ ಬಿಸಿ ಬಿಸಿ ಹೋಳಿಗೆ ಜೊತೆಗೆ ವಿವಿಧ ಖಾದ್ಯ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರಾದ ದುರ್ಗಾದೇವಿ ಕಮಿಟಿ ಸಿದ್ದರಾಮೇಶ್ವರ ಬೆಲೇರಿ, ಶರಣಪ್ಪ ದಾನಕೈ, ಸಂಗಪ್ಪ ಕೊಪ್ಪಳ, ಕಲ್ಲನಗೌಡ ತೋಂಡಿಹಾಳ, ಸಂಗಣ್ಣ ತೆಂಗಿನಕಾಯಿ, ಸಂಗಪ್ಪ ಹಳ್ಳಿ, ಶಿವಕುಮಾರ್ ಭೂತೆ, ಸಂಗಪ್ಪ ರಾಮತಾಳ, ವೀರಣ್ಣ ಹುಬ್ಬಳ್ಳಿ, ಶಂಕರ ಖಾನಾವಳ್ಳಿ, ಕೊಟ್ರಪ್ಪ ಚವಡಿ, ಸುರೇಶ್ ಗೌಡ ಶಿವನಗೌಡ್ರ, ಮಂಜುನಾಥ ಚವಡಿ ಸೇರಿದಂತೆ ಇನ್ನೂ ಹಲವಾರು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನಿಂದ ಬಂದ ಭಕ್ತರು ಆಗಮಿಸಿ ದುರ್ಗಾದೇವಿ ದರ್ಶನ ಪಡೆದುಕೊಂಡು ಮತ್ತಿತರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ವರದಿ ಹುಸೇನ್ ಮುದ್ದೇಖಾನ್.